ಇಬ್ಬರು ಮಕ್ಕಳೊಂದಿಗೆ ನಾಲಿಗೆ ಬಿದ್ದ ತಾಯಿ. ಸ್ಥಳೀಯರಿಂದ ತಾಯಿಯನ್ನ ರಕ್ಷಣೆ ಮಾಡಲಾಗಿದ್ದು ಮಕ್ಕಳು ಕೊಚ್ಚಿ ಹೋಗಿದ್ದಾರೆ. ಇಬ್ಬರು ಮಕ್ಕಳ ಜೊತೆ ನಾಲಿಗೆ ಬಿದ್ದಿದ್ದಾರೆ ತಾಯಿ. ಇನ್ನ ಸ್ಥಳೀಯರಿಂದ ತಾಯಿಯನ್ನ ರಕ್ಷಣೆ ಮಾಡಿದ್ದು ಮಕ್ಕಳು ಕೊಚ್ಚಿ ಹೋಗಿದ್ದಾರೆ. ಮಂಡ್ಯದ ಪಾಂಡವಪುರ ವಿಸಿ ನಾಲೆಯಲ್ಲಿ ಈ ಘಟನೆ ನಡೆದಿದೆ. ಸದ್ಯ 30 ವರ್ಷದ ವಿದ್ಯಾರನ್ನ ರಕ್ಷಣೆ ಮಾಡಲಾಗಿದ್ದು 8 ವರ್ಷದ ಲಿತೀಶಾ ಹಾಗೂ 2 ವರ್ಷದ ಕಿಶನ್ ನೀರು ಪಾಲಾಗಿದ್ದಾರೆ. ಸೆಲ್ಫಿ ತೆಗೆದುಕೊಳ್ಳುವಾಗ ನಾಲೆಗೆ ಬಿದ್ದಿದ್ದಾಗಿ ವಿದ್ಯಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೊಚ್ಚಿ ಹೋದ ಮಕ್ಕಳಿಗಾಗಿ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೀತಾ ಇದೆ. ಇಬ್ಬರು ಮಕ್ಕಳ ಜೊತೆ ತಾಯಿ ನಾಲೆಗೆ ಬಿದ್ದಿರುವಂತಹ ಘಟನೆ ಆಗಿದೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ವಿಸಿ ನಾಲೆಯಲ್ಲಿ. ಸ್ಥಳೀಯರಿಂದ ತಾಯಿಯನ್ನ ರಕ್ಷಣೆ ಮಾಡಲಾಗಿದ್ದು ಮಕ್ಕಳು ನೀರು ಪಾಲಾಗಿದ್ದಾರೆ. ಕೊಚ್ಚಿ ಹೋದ ಮಕ್ಕಳಿಗಾಗಿ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರೋಹಿತ್, ಇವರು ನಿಜವಾಗ್ಲೂ ಸೆಲ್ಫಿ ತೆಗೆದುಕೊಳ್ಬೇಕಾದ್ರೇನೆ ಬಿದ್ದಿರೋದಾ ಅಥವಾ ಇವರು ಸುಸೈಡ್ ಅಟೆಂಪ್ಟ್ ಮಾಡಬೇಕು ಅಂತ ಬಿದ್ದಿರೋದಾ? ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು? ಮತ್ತೆ ಮಕ್ಕಳನ್ನ ಹುಡ್ಕೋ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ? ಇದುವರೆಗೂ ಕೂಡ ಯಾವ ಕಾರಣಕ್ಕಾಗಿ ಅವರು ಏನು ನಾಲೆಯ ದಡಕ್ಕೆ ಹೋಗಿದ್ರು ಅಂತ ತಿಳಿದು ಬಂದಿಲ್ಲ. ಆದ್ರೆ ವಿದ್ಯಾ ಮತ್ತೆ ಅವರ ಇಬ್ರು ಮಕ್ಕಳು ಅಂದ್ರೆ ರಿತೀಶಾ 8 ವರ್ಷ ಮತ್ತೆ ಕಿಶನ್ 2 ವರ್ಷ, ಇವ್ರು ಮೂವರು ಕೂಡ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬನಘಟ್ಟ ಗ್ರಾಮದ ಬಳಿ ಇರುವಂತಹ ವಿಸಿ ನಾಲೆಯ ಬಳಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಗಮನಿಸಿದಂತ ಸಂದರ್ಭದಲ್ಲಿ ಏನು ವಿದ್ಯಾ ಅವರನ್ನ ರಕ್ಷಣೆ ಮಾಡ್ತಾರೆ. ಆದ್ರೆ ಲಿತೀಶಾ ಮತ್ತೆ ಕಿಶನ್ ಅನ್ನ ಅವ್ರಿಗೆ ರಕ್ಷಣೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಅವರಿಬ್ರು ಕೂಡ ಕೊಚ್ಕೊಂಡು ಹೋಗಿರುವಂತದ್ದು. ಅದಾದ ಬಳಿಕವಾಗಿ ಏನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಆ ಇಬ್ಬರು ಮಕ್ಕಳನ್ನು ಕೂಡ ಹುಡುಕಾಟದ ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರೆ ಇದು ಕೂಡ ಹುಡುಕಾಟದಕ್ಕೆ ಅಂದ್ರೆ ಇಬ್ರು ಕೂಡ ಸಿಕ್ಕಿಲ್ಲ. ಬೆಳಗ್ಗೆ ಅಂದ್ರೆ ವಿಸಿ ನಾಲೆಯ ಸಂಪೂರ್ಣವಾದಂತ ನೀರನ್ನು ನಿಲ್ಲಿಸಿ ಬಳಿಕವಾಗಿ ಅವರಿಬ್ಬರ ಹುಡುಕಾಟವನ್ನು ಕೂಡ ಮಾಡಲಾಗುವಂತದ್ದು. ಆದ್ರೆ ಇದುವರೆಗೂ ಕೂಡ ಯಾವ ಕಾರಣಕ್ಕಾಗಿ ಇವರು ನಾಲೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ ಅಂತೇಳಿ ಕೂಡ ಇನ್ನು ಪೂರ್ಣ ಪ್ರಮಾಣದ ಮಾಹಿತಿ ದೊರೆತಿಲ್ಲ. ಸದ್ಯ ಪಾಂಡವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತೆ ಹೆಚ್ಚಿನ ಒಂದು ತನಿಖೆಯನ್ನು ಕೂಡ ಪಾಂಡವಪುರ ಪೊಲೀಸರು ಕೂಡ ನಡೆಸ್ತಾ ಇರುವಂತದ್ದು. ಧನ್ಯವಾದ ರೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.